ಮಹಿಳಾ ಅಧಿಕಾರಿ ವಿರುದ್ಧ ನಾಲಿಗೆ ಹರಿಬಿಟ್ಟಂತಹ ಕೈ ಶಾಸಕನ ಪುತ್ರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಎಲ್ಲರ ಆಕ್ರೋಶ. ಆದ್ರೆ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ. ಮಹಿಳಾ ಅಧಿಕಾರಿಯ ವಿರುದ್ಧ ಕೈ ಶಾಸಕನ ಪುತ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಆದ್ರೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಕೆರಳಿ ಕೆಂಡುವಾಗಿದೆ. ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ಗೂಂಡಾಗಿರಿಗೆ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ಮಹಿಳಾ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತಹ ವಿಚಾರವಾಗಿ ಗರಂ ಆಗಿದ್ದಾರೆ. ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ಗೂಂಡಾಗಿರಿಗೆ ಒಂದು ಕಡೆ ಬಿಜೆಪಿ ಪಾಳ್ಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು, ಓರ್ವ ಮಹಿಳೆಗೆ ನಿಂದಿಸಿರುವ ವಿಚಾರವಾಗಿ ಕೆರಳಿ ಕೆಂಡುವಾಗಿದೆ. ಈಗ ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಮಹಿಳಾ ಅಧಿಕಾರಿಗೆ ಶಾಸಕನ ಪುತ್ರ ನಿಂದಿಸಿದ ಆಪಾದನೆ ಎಲ್ಲರಿಂದಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಂಧಿಸಿ ಈಗಲೇ ಕ್ರಮ ಕೈಗೊಳ್ಳಬೇಕು ಅಂತ. ಕರ್ತವ್ಯ ನಿರತ ಅಧಿಕಾರಿಯ ಮೇಲೆ ಬಸವೇಶ್ ಗೂಂಡಾಗಿರಿ ನಡೆಸಿರುವಂತದ್ದು, ಅದು ಹೇಗೆ ತಡಿ ನೋಡ್ತೀನಿ ಎನ್ನುವ ಮುಖಾಂತರವಾಗಿ ಬೆದರಿಕೆ ಕೂಡ ಹಾಕಿರುವಂತದ್ದು, ಗಾಡಿ ಹತ್ತಿಸೋರ ಮೈ ಮೇಲೆ ಅನ್ನೋ ರೀತಿಯಲ್ಲಿ. ಇದೆಲ್ಲವೂ ಕೂಡ ಗೂಂಡಾಗಿರಿನೇ. ಅಧಿಕಾರ ಇದೆ, ತಂದೆ ಅಧಿಕಾರದಲ್ಲಿದ್ದಾರೆ, ತಂದೆ ಶಾಸಕ ಅಂದ್ರೆ ಹೇಗ್ ಬೇಕಾದ್ರೂ ಕೂಡ ನಡ್ಕೊಳ್ಬಹುದಾ? ಶಾಸಕನ ಇವರೊಬ್ಬರೇ ಅಂತಲ್ಲ, ಎಷ್ಟೋ ಜನ ರಾಜಕಾರಣಿ ಮಕ್ಕಳು ಇದೇ ತರ. ತಂದೆಗೆ ಅಧಿಕಾರ ಇದೆ ಅಂದ್ರೆ ಸಾಕು, ಅವರ ದರ್ಪಕ್ಕೆ ಬೇಲೆ ಇರಲ್ಲ. ಈಗ ಬಸವೇಶ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಲ್ಲಿ ಮರಳು ಅಕ್ರಮ ಗಣಿಗಾರಿಕೆ ಹಾಗೆ ಮರಳು ಅಕ್ರಮ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಿದ್ರೆ ಶಾಸಕನ ಪುತ್ರನ ಕೈವಾಡ ಇದೆ ಅಂತಾಯ್ತು. ಇಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ, ಬಸವೇಶ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಅಧಿಕಾರಿಗೆ ಯಾಕೆ ಹಾಗೆ ಕೆಟ್ಟದಾಗ ಬೈಬೇಕಾಗಿತ್ತು? ಅಧಿಕಾರಿಗೆ ಯಾಕೆ ಕೆಟ್ಟದಾಗ ನಿಂದಿಸಬೇಕಾಗಿತ್ತು? ಆ ದಂಧೆ ಮಾಡ್ತಾ ಇರೋಂಥವ್ನು ಯಾಕೆ ಬಸವೇಶ್ಗೆ ಕರೆ ಮಾಡ್ಬೇಕಾಗಿತ್ತು? ಮಹಿಳಾ ಅಧಿಕಾರಿಯ ವಿರುದ್ಧ ನಾಲಿಗೆ ನಾರಿ ಬಿಟ್ಟಿರುವಂತದ್ದು. ತಮ್ಮ ದಂಧೆ ನೋಡಿ ಹೇಗಿದೆ, ಮೇಲ್ನೋಟಕ್ಕೆ ಸಾರ್ವಜನಿಕರನ್ನ ಮತದಾರರನ್ನ ಸೆಳೆಯುವಂತದ್ದು ಬೇರೆ ಅವರಪ್ಪ, ಇನ್ನೊಂದು ಕಡೆ ಮಗನ ಗೂಂಡಾಗಿರಿಯ ವರ್ತನೆ ಬೇರೆ. ಎಲ್ಲೋ ಒಂದು ಕಡೆ ಈಗ ಬಸವೇಶ್ ವಿರುದ್ಧ ಕಾಂಗ್ರೆಸ್ ಏನೂ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಬಿಜೆಪಿ ಕೆರಳಿ ಕೆಂಡುವಾಗಿದೆ. ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೈ ಶಾಸಕನ ಪುತ್ರನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಶಾಸಕನ ಪುತ್ರನ ಮಿತಿ ಮೀರಿದ ದರ್ಪ ಕಮಲ ಪಡೆ ಸಿಡಿದೆದ್ದಿದೆ. ಭದ್ರಾವತಿಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಭದ್ರಾವತಿ ತಾಲೂಕು ಕಚೇರಿ ಮುಂಭಾಗ ಬಿಜೆಪಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಕ್ಷಮೆ ಯಾಚಿಸಬೇಕು, ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನುವ ಮುಖಾಂತರವಾಗಿ ಬಿಕೆ ಸಂಗಮೇಶ್ ಹಾಗೂ ಅವರ ಪುತ್ರ ಬಸವೇಶ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆಗ್ಲೇ ಆರಗ ಜ್ಞಾನೇಂದ್ರ ಅವರು ಕೂಡ ಒಂದು ಕಡೆ ಹೇಳಿಕೆ ಕೊಟ್ಟಿದ್ರು. ಈಗ ರಾಜ್ಯ ಮಹಿಳಾ ಮೋರ್ಚಾದ ಭಾರತೀಯ ಜನತಾ ಪಕ್ಷದ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುಳಮ್ಮನವರು ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತ ಮಂಡಲದ ಅಧ್ಯಕ್ಷರಾದ ಈಗ ರಾಜ್ಯ ಮಹಿಳಾ ಮೋರ್ಚಾದ ಭಾರತೀಯ ಜನತಾ ಪಕ್ಷದ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುಳಮ್ಮನವರು ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತ ಮಂಡಲದ ಅಧ್ಯಕ್ಷರಾದ ಈಗ ರಾಜ್ಯ ಮಹಿಳಾ ಮೋರ್ಚಾದ ಭಾರತೀಯ ಜನತಾ ಪಕ್ಷದ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುಳಮ್ಮನವರು ಈ ಪ್ರತಿಭಟನಾ ಸಭೆಯನ್ನು ಸಿಗಲಿ ಅಂತಾನೆ ಹೋರಾಟ ಮಾಡ್ತಾ ಇರೋದು. ಎಷ್ಟು ಕರ್ತವ್ಯ ನಿರತ. ಅಲ್ಲಿ ಒಬ್ಬ ಆ ರಮೇಶ ಅಂತ ಹೇಳೋನು, ನನಗೊಂದು ಹೆಸರು ಗೊತ್ತಿಲ್ಲ, ಅವನು ಕಾಣಿಸ್ತಾ ಇದ್ದಾನಲ್ಲ, ಅಕ್ರಮ ಮರಳು ದಂಧೆ ನಡೆಸ್ತಾ ಇದ್ದಾನೆ ಅಂತ ಪ್ರೂವ್ ಆಯ್ತಲ್ಲ. ಏನ್ ಮಾಡಿದ್ರಿ ಸರ್? ಏನ್ ಮಾಡಿದ್ರಿ? ಯಾಕೆ ಹೆದರಿಕೆನಾ?
ಯಾರು ಗೃಹ ಸಚಿವರಿಂದ ಬಸವೇಶ್ ಫೋನ್ ಮಾಡಿಸ್ತಾರೆ, ಮುಖ್ಯಮಂತ್ರಿಯಿಂದ ಸಂಗಮೇಶ್ ಫೋನ್ ಮಾಡಿಸ್ತಾರೆ, DK ಶಿವಕುಮಾರ್ ಹತ್ರದಿಂದ ಫೋನ್ ಮಾಡಿಸ್ತಾರೆ, ಈ ಕೇಸ್ ಡಮ್ಮಿ ಮಾಡ್ರಿ ಅಂತ. ಆ ಒಂದು ಪ್ರಯತ್ನ ನಿನ್ನೆಯಿಂದ ಪ್ರಾರಂಭ ಆಗೇ ಬಿಟ್ಟಿದೆ. ಒಂದು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬಿಟ್ಬಿಟ್ಟಿದ್ದಾರೆ. ಇದೆಲ್ಲ ಎಡಿಟೆಡ್ ವಿಡಿಯೋ ರೀ. ನೀವು SSL ಕಳಿಸ್ರಿ, ಅಲ್ಲೇ ಅದು ಎಡಿಟೆಡ್ ಅನ್ಎಡಿಟೆಡ್ ಅದು ಅಲ್ಲಿ ಗೊತ್ತಾಗುತ್ತೆ. ನಿಮ್ಮ ವಾಯ್ಸು ಇಡೀ ಭದ್ರಾವತಿಗೆ ಗೊತ್ತಿದೆ. ನಿಮ್ಮ ದರ್ಪ ದೌರ್ಜನ್ಯ ಇಡೀ ನೌಕರರಿಗೆ, ಇಡೀ ಸರ್ಕಾರಿ ಅಧಿಕಾರಿಗಳಿಗೆ, ಇಡೀ ಸಾರ್ವಜನಿಕರಿಗೆ ಗೊತ್ತಾಗಿದೆ. ನೀವು ನಿಮಗೆ ವೋಟ್ ಕೊಡಿಸುವಂತ 400 ಜನಕ್ಕೋಸ್ಕರ 4 ಲಕ್ಷ ಜನ ಭದ್ರಾವತಿಯವರನ್ನ ನಿರುದ್ಯೋಗಿಗಳನ್ನ ಮಾಡ್ತಾ ಇದ್ದೀರಾ. 4 ಲಕ್ಷ ಜನರು ಬೀದಿ ಪಾಲನೆ ಮಾಡ್ತಾ ಇದ್ದೀರಾ. ಇಡೀ ಕರ್ನಾಟಕದಲ್ಲಿ ಭದ್ರಾವತಿಯ ಹೆಸರನ್ನು ಹಾಳು ಮಾಡ್ತಾ ಇದ್ದೀರಾ. ಹಾಗಾಗಿ ಸಾರ್ವಜನಿಕರು ನಾವು ಅವರ ಪುತ್ರನ ಮೇಲೆ ಏನು ಆಕ್ಷನ್ ತಗೊಳ್ಳಿ ಅಂತ ಹೇಳುವಂತದ್ರ ಜೊತೆಗೆ ಸಾರ್ವಜನಿಕರು ನಾವು ಹೋರಾಟ ಮಾಡಬೇಕಾಗಿದೆ. ಸಂಗಮೇಶ್ವರ್ ಅವರೇ, ಇವತ್ತು ನೀವು ಬೆಂಗಳೂರಿನಲ್ಲಿದ್ದೀರಾ, ಆದ್ರೆ ನಿಮ್ಮ ಕಾರು, ಶಾಸಕರ ಕಾರು ಅದರೊಳಗಡೆ ಕುತ್ಕೊಂಡು ಈಗಲೂ ಓಡಾಡ್ತಾ ಇದೆ. ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ತಹಶೀಲ್ದಾರ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ಕೇಳ್ತೀನಿ, ಶಾಸಕರ ಬದಲು ಅವ್ರ ಮಕ್ಕಳೇನಾದ್ರು ಚೇರ್ಮನ್ ಕೂರೋಲಿಕ್ಕೆ ರಾಹುಲ್ ಗಾಂಧಿ ಆ ಸಂವಿಧಾನದ ಪುಸ್ತಕ ತೆಗಿತಾನಲ್ಲ, ಅಲ್ಲೆಲ್ಲಾದ್ರೂ ಬರ್ದಿದ್ಯಾ ಸ್ವಾಮಿ? ಶಾಸಕರ ಬದಲು ಮಕ್ಕಳು ಕುತ್ಕೊಳ್ಬಹುದು, ಅವರೇ KDP ಸಭೆ ಭಾಗವಹಿಸಬಹುದು, ಅವರೇ ಇಲ್ಲಿರ್ತಕ್ಕಂಥ ನಿರ್ಮಿತಿ ಕೇಂದ್ರದ ಮೀಟಿಂಗ್ ಅನ್ನು ನಡೆಸಬಹುದು, ಅವರೇ ಅಧಿಕಾರಿಗಳನ್ನ ಕರೆಸಬಹುದು ಅಂತ ಹೇಳಿ ಎಲ್ಲಾದ್ರೂ ಬರ್ದಿದ್ಯಾ? ಗೊತ್ತಾಗಲ್ವಾ? ಪ್ರೋಟೋಕಾಲ್ ನಿಮಗೆ ಅರ್ಥ ಆಗಲ್ಲನ್ರಿ? ಇವತ್ತು ಸಂಬಳ ಕೊಡ್ತಾ ಇರೋದು ಬಸವೇಶ ಅಲ್ಲ ಅಂತ ಗೊತ್ತಿಲ್ವಾ? ಕರ್ಕೊಂಡೋಗಿ ಬುದ್ಧಿ ಪೂಜೆಗೆ ಅವನನ್ನ ನಿಲ್ಲಿಸ್ತೀರಾ, ಅವ್ರ ಮನೆಯಲ್ಲಿರೋರನ್ನೆಲ್ಲರನ್ನು ಕರ್ಕೊಂಡು ಸ್ಟೇಜ್ ಹತ್ತಿಸ್ತೀರಾ. ಭದ್ರಾವತಿ ಜನಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಏನಾದ್ರೂ ಮಾಡ್ಲಿ ಸರ್, ಸಾರ್ವಜನಿಕರು ನೀವು ಶಾಸಕರನ್ನು ಕರೀತೀರಾ, ಅವ್ರ ಮನೆಯಲ್ಲಿರೋ ಯಾರು ಬಂದ್ರು ಸ್ಟೇಜ್ ಶಾಸಕರ ನೀತಿ ಹತ್ತಿಸ್ತೀರಾ. ನಾವಲ್ವಾ ಈ ತರದೆಲ್ಲ ಕಲಿಸ್ಕೊಟ್ಟಿದ್ದು? ನಾವು ತಾನೇ ಕಲಿಸ್ಕೊಟ್ಟಿದ್ರು. ಇವರಿಗೆ ಅರ್ಥ ಆಗಬೇಕು, ಭದ್ರಾವತಿ ಜನ ಷಂಡರಲ್ಲ. ಭದ್ರಾವತಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ತಾಯಿ ಹೆಣ್ಮಗಳು, ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಪುರುಷ ಸಿಂಹಗಳೇ. ಅವರು ಎಚ್ಚೆತ್ಕೊಂಡ್ರೆ ಬಸವೇಶ ನಿನ್ನ ಪುಂಗಿ ನಡೆಯಲ್ಲ ಅನ್ನುವಂಥದ್ದನ್ನ ನಾವು